ಹಾಯ್ ಎಲ್ರಿಗೂ ನಮಸ್ಕಾರ. ನಾನ್ ಗೋಪಿ ಕುಮಾರ್ ಕಿಶನ್ ಚಾನೆಲ್ ಇಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ತುಂಬಾ ವೈರಲ್ ಆಗ್ತಾ ಇರುವಂತ ಇಂಡಿಯಾದಲ್ಲಿ ಅಂದ್ರೆ ಅಕ್ಕಿ ಪಿಕ್ಕಿ ಹೇರ್ ಆಯಿಲ್ ಬಗ್ಗೆ 101 ವನ್ಮೂಲಿಕೆಯಿಂದ ತಯಾರಾಗುವಂತ ಅಕ್ಕಿ ಪಿಕ್ಕಿ ಹೇರ್ ಆಯಿಲ್ ಬಗ್ಗೆ ತುಂಬಾ ವೈರಲ್ ಆಗ್ತಿದೆ. ಫೇಸ್ಬುಕ್ ಅಲ್ಲಿ ನೋಡಿದ್ರು ಅದೇ, ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ರು ಅದೇ, ಯೂಟ್ಯೂಬ್ ಅಲ್ಲಿ ನೋಡಿದ್ರು ತುಂಬಾ ಸೆಲೆಬ್ರಿಟಿಗಳೆಲ್ಲ ಹೋಗಿ ಅದನ್ನ ತುಂಬಾ ವೈರಲ್ ಆಗ್ತಾ ಇದೆ. ಎಲ್ಲಿ ನೋಡಿದ್ರು ಅದೇ ಹೇಳ್ತಾ ನಾನು ಅದನ್ನ ಹೇರ್ ಆಯಿಲ್ ಬಗ್ಗೆ ತಗೊಂಡು ಆರ್ಡರ್ ಮಾಡ್ಕೊಂಡು ಸ್ವಲ್ಪ ಹಚ್ಚಿ ಹೇರ್ ನ ಬೆಳೆಸ್ಬೇಕು ಅಂತ ತುಂಬಾ ಆಸೆ ಇತ್ತು. ಅದಕ್ಕೋಸ್ಕರ ನಾನೇನ್ ಮಾಡಿದೆ, ಅಮೆಜಾನ್ ಅಲ್ಲಿ ಬುಕ್ ಮಾಡಿ ಹಾಫ್ ಲೀಟ್ರೆ ಬರೋದು ಅಂತ ನನ್ಗೂ ಅಷ್ಟು ಎಕ್ಸ್ಪೆಕ್ಟ್ ಇರಲಿಲ್ಲ. ಅಮೆಜಾನ್ ಬುಕ್ ಮಾಡೋಣ ಅಂತ ರೆಗ್ಯುಲರ್ ಆಗಿ ನಾವೇನ್ ಮಾಡ್ತೀವಿ, ಬುಕ್ ಮಾಡಕ್ಕೆ ಓಪನ್ ಮಾಡಿದೆ. 100 ml 400 rupees ಅಂತ ಏನೋ ತೋರಿಸ್ತದೆ ಅಲ್ಲಿ. ಸರಿ, ಫಸ್ಟ್ ಚಿಕ್ಕದಾಗಿ ತರ್ಸ್ಕೊಂಡು ಆಮೇಲೆ ಬೇಕಂದ್ರೆ ಯೂಸ್ ಆಯ್ತು ಚೆನ್ನಾಗಾಯ್ತು ಅಂತಂದ್ರೆ ಬೆಳೀತು ಅಂದ್ರೇನೆ ಬೇಕಂದ್ರೆ ಹಾಫ್ ಲೀಟರ್ 1 ಲೀಟರ್ ತರ್ಸ್ಕೊಳ್ಳೋಣ ಉದ್ದೇಶದಿಂದ ಏನ್ ಮಾಡಿದೆ, 100 ml ನ ತರ್ಸ್ಕೊಂಡೆ. ಅದನ್ನ ನೋಡಿದ್ರೆ ಫೇಕ್ ಆಯಿಲ್ ಬಂತು. ಅದು ಯಾವ ತರ ಇದೆ ಅಂತಂದ್ರೆ ನೋಡಿ, ಈ ತರ ಇದೆ. ಸೇಮ್ ಅದೇ ತರನೇ ಇದೆ. ಆದ್ರೆ ಇದನ್ನ ಒಳಗಡೆ ಓಪನ್ ಮಾಡಿ ನೋಡಿದ್ರೆ ನಾವು ಗಾಡಿಗಳಿಗೆಲ್ಲ ವೇಸ್ಟ್ ಆಯಿಲ್ ತೆಗಿತೀವಲ್ಲ, ಮಿಷಿನ್ಗೆ ಅದಕ್ಕೆ ಯೂಸ್ ಮಾಡಂತ ಅದು ಡಮ್ಮಿ ಏನಂದ್ರೆ ಏನಿಲ್ಲ, ಸುಮ್ಮನೆ ಡಮ್ಮಿ ಆಯಿಲ್, ವೇಸ್ಟ್ ಆಯಿಲ್ ಅನ್ನ ಪ್ರಾಡಕ್ಟ್ ನ ಬಂದಿದೆ. ಆಮೇಲೆ ಯೂಟ್ಯೂಬ್ ಅಲ್ಲೆಲ್ಲ ಸರ್ಚ್ ಮಾಡಿದಾಗ ಗೊತ್ತಾಯ್ತು ಇದು ಫೇಕ್ ಆಯಿಲ್ ಅಂತ. ಅದಾದ್ಮೇಲೆ ಏನ್ ಮಾಡಿದೆ, ಮತ್ತೆ ಬುಕ್ ಮಾಡಿ ಅಮೆಜಾನ್ ಅಲ್ಲಿ ತರ ಕೆಲವೊಂದು ಆಪ್ ಅಲ್ಲಿ ಬುಕ್ ಮಾಡಿದೆ. ಮತ್ತೆ ಮೋಸ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ನಾನೇನ್ ಮಾಡಿದೆ, ಯೂಟ್ಯೂಬ್ ಅಲ್ಲೆಲ್ಲ ಕೆಲವರ್ಸು ಆ ಬಾಟಲ್ ಮೇಲಿರೋ ನಂಬರ್ಗೆ ವಿಡಿಯೋ ಕಾಲ್ ಮಾಡಿ ಬೇಕಾದ್ರೆ ತರ್ಸ್ಕೋಬಹುದು ಅಂತ ಹೇಳಿದ್ರು. ಅದಾದ್ಮೇಲೆ ನಾನೇನ್ ಮಾಡಿದೆ, ಆ ನಂಬರ್ನ ತಗೊಂಡು ವಿಡಿಯೋ ಕಾಲ್ ಮಾಡಿದೆ. ಅವರು ವಿಡಿಯೋ ಕಾಲ್ ಮಾಡಿದಾಗ ಕಾಲ್ ಲಿಫ್ಟ್ ಮಾಡಿಬಿಟ್ಟು ಎಲ್ಲ ತೋರಿಸಿದ್ರು. ಈಗ ಅವ್ರು ಮಾಡ್ತಿರೋದು, ಪ್ಯಾಕಿಂಗ್ ಮಾಡೋದು, ಬಾಕ್ಸ್ ಹಾಕೋದು, ಈ ತರ ಎಲ್ಲ ತೋರಿಸ್ತು. ಆ ತರದ್ದು 4-5 ವಿಡಿಯೋ ನೋಡಿದೆ. ನೋಡಾದ್ಮೇಲೆ ಫೈನಲಿ ಒಂದ್ ಸೆಲೆಕ್ಟ್ ಮಾಡ್ಕೊಂಡು ಆ ಪ್ರಾಡಕ್ಟ್ ನ ಬುಕ್ ಮಾಡಿ ಒಂದು 3-4 days ಅಲ್ಲೇ ಡೆಲಿವರಿ ಬಂತು. ಅದು ಯಾವ ತರ ಇದೆ ಅಂತ ನೋಡಿ, ಈ ತರ ಬಾಕ್ಸ್ಗೆ ಪ್ಯಾಕ್ ಮಾಡಿ ಕಳ್ಸಿದ್ವಿ. ಹಾಫ್ ಲೀಟರ್ ಬುಕ್ ಮಾಡಿದೆ. ಇದು ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಇದು ಬಂದ್ಬಿಟ್ಟು ಈ ತರ ಬರುತ್ತೆ, ಹಾಫ್ ಲೀಟರ್. ನಾನು ಈ ವಿಡಿಯೋ ಮಾಡೋ ಉದ್ದೇಶ ಏನಂದ್ರೆ, ನಮ್ಮ ಸಬ್ಸ್ಕ್ರೈಬರ್ ಆಗಿರ್ಬೋದು, ಯಾರೇ ವಿಡಿಯೋ ನೋಡಿ ಯಾರೇ ನೋಡಿದ್ರು ಈ ತರ ಚಿಕ್ಕದು 100 ml ಬರುತ್ತೆ, 50 ml ಬರುತ್ತೆ ಅಂತ ಮೋಸ, 200 ml ಬರುತ್ತೆ ಅಂತ ಮೋಸ ಹೋಗ್ಬಿಡಿ. ಇದು ಬರೋದು ಒಂದೇ ಒಂದು ಹಾಫ್ ಲೀಟರ್ ಮಾತ್ರ ಬರುತ್ತಂತೆ. ಹಾಫ್ ಲೀಟರ್ 1 ಲೀಟರ್ ಬರುತ್ತಂತೆ. ನಾನು ಹಾಫ್ ಲೀಟರ್ ನ ತರಿಸ್ಕೊಂಡಿದೀನಿ. ಅದರಲ್ಲಿ ಇದ್ರ ಮೇಲೆ ನೋಡಿ ಈ ತರ ನಂಬರ್ಸ್ ಇರುತ್ತೆ, ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ, ಇಲ್ಲ ಡಿಸ್ಕ್ರಿಪ್ಷನ್ ಇಲ್ಲ ಬಾಟಲ್ ಮೇಲೆ ನೋಡಿ ಸ್ಕಿಪ್ ಮಾಡದೆ ವಿಡಿಯೋ ಸ್ಟಾಪ್ ಮಾಡಿ ಒಂದ್ಸರಿ ನೀವು ನಂಬರ್ನ ಸರ್ಚ್ ಮಾಡ್ಕೋಬಹುದು. ಈ ತರ 4-5 ನಂಬರ್ ಕೊಟ್ಟಿರ್ತಾರೆ. ಈ ನಂಬರ್ಗೆ ನಾವು ವಾಟ್ಸ್ಆಪ್ ಅಲ್ಲಿ ಹಾಯ್ ಅಂತ ಕಳಿಸಿ ಅವ್ರದ್ದು ಡೀಟೇಲ್ಸ್ ಕೊಡ್ತಾರೆ. ನಮ್ ಡೀಟೇಲ್ಸ್ ಅದ್ರಲ್ಲಿ ಹಾಕಿದ ತಕ್ಷಣ ಅವರೇ ಆರ್ಡರ್ ತಗೊಂತಾರೆ. ಇಲ್ಲ ಬೇಡ ನಮ್ ಕನ್ಫರ್ಮೇಶನ್ ಬೇಕು ಅಂತಂದ್ರೆ ನಾವು ಅವ್ರಿಗೆ ವಿಡಿಯೋ ಕಾಲ್ ಮಾಡಿದ್ರೆ ಅವ್ರು ಅಲ್ಲಿರುವಂತ ಪ್ರಾಡಕ್ಟ್ಸ್ ನ ಅವ್ರು ತಯಾರು ಮಾಡೋದು ಎಲ್ಲ ನೀಟಾಗಿ ಎಲ್ಲ ತೋರಿಸ್ತಾರೆ. ತೋರ್ಸಾದ್ಮೇಲೆ ನಮ್ಗೆ ಕನ್ಫರ್ಮ್ ಆಯ್ತು ಅಂದ್ರೆ ನಾವು ಆರ್ಡರ್ ಕೊಟ್ರೆ ನೋಡಿ 3-4 days ಅಲ್ಲಿ ಇದು ಬರುತ್ತೆ. ಇನ್ನು ಸೀಲ್ ನೆನ್ನೆ ಓಪನ್ ಮಾಡಿ ಚೆಕ್ ಮಾಡಿದೆ, ಇನ್ನು ಓಪನ್ ಮಾಡಿಲ್ಲ. ಕಟ್ ಆಯ್ತು ಥ್ರೆಡ್. ಸ್ಮೆಲ್ಲು ಚೆನ್ನಾಗಿದೆ. ಇದರಲ್ಲಿ ಸಣ್ಣದಾಗಿರುವಂತ ಮೂಲೆಗಳು ಇದಾವೆ. ಇದರಲ್ಲಿ ಮೂಲಿಕೆಗಳು ಹಾಕಿರ್ತಾರಲ್ಲ ಅದ್ರೂ ಇದೆ. ಆಯಿಲ್ ತರಾನು ಚೆನ್ನಾಗೂ ಇದೆ. ಇದನ್ನ ನಾನು ಅದಕ್ಕೆ ಏನು ಉದ್ದೇಶದಿಂದ ಇದು ಚಿಕ್ಕದ್ ತರಿಸಿದ್ದು ಅಂದ್ರೆ, ಯೂಸ್ ಆಗಿದಿಲ್ಲ ಅಂತ ಸುಮ್ನೆ ವೇಸ್ಟ್ ಮಾಡೋದು ಬೇಡ, 1.5 ಸಾವಿರ ದುಡ್ಡು ಅಂತ ಹೇಳ್ಬಿಟ್ಟು ಚಿಕ್ಕದ್ ತರ್ಸೋಣ ಅಂತ ಇದು ತರಿಸ್ಕೊಂಡೆ. ಆದ್ರೆ ಇದು ಫೇಕ್ ಆಯಿಲ್. ಏನ್ ಮಾಡಕ್ಕಲ್ಲ, ಫೇಕ್ ಫ್ರಾಡ್. ತುಂಬಾ ಜನ ಪ್ರತಿಯೊಂದ್ರಲ್ಲಿ ಫ್ರಾಡ್ ಅನ್ನೋದು ಆಗ್ತಾನೆ ಇರುತ್ತೆ. ಆದ್ರೂ ನನ್ಗೂ ಆಯ್ತು, ಬಟ್ ಪರವಾಗಿಲ್ಲ. ಆದ್ರೂನು ಮತ್ತೆ ಯೋಚನೆ ಮಾಡಿ 4-5ರಲ್ಲಿ ಸರ್ಚ್ ಮಾಡಿ ಮತ್ತೆ ತಗೊಂಡಿದ್ದೀನಿ. ಇದನ್ನ 1 ತಿಂಗಳು ಯೂಸ್ ಮಾಡಿ, 1-1.5 ತಿಂಗಳು ಯೂಸ್ ಮಾಡಿದ್ರೆ ಐಡಿಯಾ ಬರುತ್ತೆ. ಗಂಡಸರಿಗಾದ್ರೆ 3 ತಿಂಗಳು 1 ಬಾಟಲ್ ಸಾಕಂತೆ. ಹೆಂಗಸರಿಗಾದ್ರೆ 2 ಬಾಟ್ಲು 6 months ಬೇಕಂತೆ ಉದ್ದ ಬೆಳೆಯಕ್ಕೆ. ನೋಡೋಣ, ನಾನು 1 ತಿಂಗಳು 1.5 ತಿಂಗಳು 2 ತಿಂಗಳು ಯೂಸ್ ಮಾಡಾದ್ಮೇಲೆ ಏನ್ ಚೇಂಜಸ್ ಆಗಿದೆ ಅನ್ನೋದು ಮತ್ತೆ ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ಮಾಡಿ ಏನೇನ್ ಚೇಂಜಸ್ ಆಗಿದೆ ಅಂತ ನಂದ್ರಲ್ಲಿ ಹೇಳ್ತೀನಿ. ಆದ್ಮೇಲೆ ನೀವ್ ಬೇಕಂದ್ರೆ ತಗೋಬಹುದು. ಇಲ್ಲ ಆಲ್ರೆಡಿ ಈ ತರ ಆನ್ಲೈನ್ ತರಿಸ್ಕೊಂಡು ಸುಮಾರು ಜನ ಇಷ್ಟೆಲ್ಲ ವೈರಲ್ ಆಗ್ತಾ ಇದೆ, ಏನು ಇಲ್ದಿರ ಯೂಸ್ ಮಾಡಲ್ಲ. ಅದೇ ರೀತಿ ಸೈಂಟಿಸ್ಟ್ಗಳು ಇದ್ರ ಬಗ್ಗೆ ಇದನ್ನ ರಿಸರ್ಚ್ ಎಲ್ಲ ಮಾಡಿದ್ದಾರೆ. 100% ಇದು ಕರೆಕ್ಟ್ ಆಗಿ ಬೆಳೀತದೆ ಅಂತಾನು ಪ್ರೂವ್ ಆಗಿದೆ. ಅದರಿಂದ ಇದು ಒಳ್ಳೇದೇ, ಯೂಸ್ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾಪ್ ಮಾಡ್ತಾ ಇದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ, ಅಲ್ಲಿವರೆಗೂ ನಮಸ್ಕಾರ. ನೆಕ್ಸ್ಟ್ ವಿಡಿಯೋದಲ್ಲಿ ಬಂದ್ಬಿಟ್ಟು ರೆಗ್ಯುಲರ್ ಆಗಿ ನಾವೇನು ಬ್ಲೌಸ್ ಕಟಿಂಗ್ ಸ್ಟಿಚಿಂಗ್ ಬಗ್ಗೆ ಮಾತಾಡ್ತೀವಿ ಅದನ್ನ ವಿಡಿಯೋಸ್ ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸ್ವಲ್ಪ ವೆರೈಟಿ ಆಗಿ ಹೊಸದಾಗಿ ಒಂದು ಕ್ಯಾಟ್ಲಾಗ್ ತಗೊಂಡೆ. ಅದ್ರಲ್ಲಿ ಬಂದ್ಬಿಟ್ಟು ಒಂದು ಕಟಿಂಗ್ ಇದೆ ನೋಡಿ, ಈ ತರ ಕಟಿಂಗ್ ಫ್ರಂಟ್ ಅಲ್ಲಿ
ಡಿಫ್ರೆಂಟ್ ಆಗಿರುತ್ತೆ. ಇದನ್ನ ಬ್ಲೌಸ್ ಕಟ್ ಮಾಡಿ ಒಂದು ಟ್ರಯಲ್ ಮಾಡ್ತಾ ಇದ್ದೀನಿ. ಇದು ಟ್ರಯಲ್ ಏನಿಲ್ಲ, ಅದು ಮಾಮೂಲಿ ನಮ್ಗೆ ರೆಗ್ಯುಲರ್ ಆಗಿ ಬರೋತ್ತದೆ, ಹೊಸ ಪ್ಯಾಟರ್ನ್ ಬಂದಿದೆ. ಅದಕ್ಕೋಸ್ಕರ ಈ ಬ್ಲೌಸ್ ನ ಕಟ್ ಮಾಡಿ ಯಾವ ತರ ಸ್ಟಿಚ್ ಮಾಡೋದು ಅಂತ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಅದು ಕಟಿಂಗ್ ಬಂದ್ಬಿಟ್ಟು ಸ್ಲಿಮ್ ಆಗಿರೋರ್ಗೆ, ಸಣ್ಣ ಇರೋರ್ಗೆ ಮಾಡಬೇಕು ಅಂತ ಏನಿಲ್ಲ. ಎಷ್ಟು ದಪ್ಪ ಇರೋರ್ಗು ಸಣ್ಣ ಇರೋರ್ಗು ಪ್ರತಿಯೊಬ್ಬರಿಗೂ ಕಟಿಂಗ್ ನೀಟಾಗಿ ಬರುತ್ತೆ. ಅದನ್ನ ಯಾವ ತರ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ತೋರಿಸ್ಕೊಡ್ತೀನಿ. ಅದೇ ರೀತಿ ನೀವು ಇಲ್ಲಿ ಏನ್ ಮಾಡ್ಬೇಕು, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ. ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಮಾಡೋಂತ ಎಲ್ಲ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಓಕೆನಾ? ಡನ್.